30 ವರ್ಷಗಳಿಂದ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಸುರಕ್ಷಿತವಾದಂತ ಶುದ್ಧವಾದಂತ ಕುಡಿಯುವ ನೀರು ಬೇಕು ಮತ್ತು ಇಲ್ಲಿರತಕ್ಕಂತ ರೈತಾಪಿ ವರ್ಗಕ್ಕೆ ನೀರಾವರಿ ಸೌಲಭ್ಯ ಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರುನುವೆ ಇವತ್ತು ಸರ್ಕಾರಗಳು ಹಲವಾರು ಯೋಜನೆಗಳ ಹೆಸರಲ್ಲಿ ಸಾವಿರಾರು ಕೋಟಿ ಖರ್ಚು ಮಾಡಿದ್ರು ಇಲ್ಲಿಯವರೆಗೆ ಯಾರಿಗೂ ಒಂದು ಗುಟುಕ್ ನೀರು ಸಿಗ್ಲಿಲ್ಲ, ಒಂದು ಎಕರೆಗೆ ನೀರು ಹರಿಯಲಿಲ್ಲ. ಹಾಗಾಗಿನೇ ಈಗ ಇದಕ್ಕೆ ಇನ್ನೊಂದು ಹೊಸ ತೆಲಂಗಾಣ ಮಾದರಿಯ ಒಂದು ಚಳುವಳಿಯನ್ನ ಕಟ್ಟಬೇಕು ಅಂತೇಳಿ 3 ಜಿಲ್ಲೆಗಳ ಅನೇಕ ಜನ ಪ್ರಜ್ಞಾವಂತರನ್ನ, ಕಲಾವಿದರನ್ನ, ನಿವೃತ್ತ ಅಧಿಕಾರಿಗಳನ್ನ, ನಿವೃತ್ತ ನ್ಯಾಯಾಧೀಶರನ್ನ ಮತ್ತು ನಿವೃತ್ತ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ನೈಪುಣ್ಯತೆ ಇರತಕ್ಕಂಥವರನ್ನೆಲ್ಲರನ್ನೂ ಸೇರ್ಕೊಂಡು ಇವತ್ತು ಜನವರಿ 17ನೇ ತಾರೀಕು ಕೋಲಾರದಲ್ಲಿ ಒಂದು ಜಲಾಗ್ರಹ ಸಮಾವೇಶವನ್ನ ನಾವು ಮಾಡ್ತಿದ್ವಿ. ಈ ಸಮಾವೇಶಕ್ಕೆ ನಾವು ವಿನಂತಿ ಮಾಡ್ತಾ ಇದೀವಿ, KGF ನಿಂದ ಎಲ್ಲ ಪ್ರಗತಿಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಮಹಿಳೆಯರು, ವಿದ್ಯಾರ್ಥಿಗಳು, ವಕೀಲರು, ವೈದ್ಯರು, ಪತ್ರಕರ್ತರು, ಹೀಗೆ ಎಲ್ಲ ವರ್ಗಗಳ ಜನ ಬಂದು ಯಶಸ್ವಿಗೊಳಿಸಬೇಕು ಮತ್ತು ಈ ಹೋರಾಟಕ್ಕೆ ಫಲವನ್ನ ಪಡೆದು ನಮ್ಮ ಮುಂದಿನ ಪೀಳಿಗೆಗಳು ಏನಿವತ್ತು ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗುವ ಸ್ಥಿತಿಗೆ ಬಂದಿದ್ದಾವೆ. ಇವತ್ತು ನಮ್ಮ ಅಂತರ್ಜಲ ಖಾಲಿನೂ ಆಗಿದೆ, ಇರುವ ಅಂತರ್ಜಲ ಕಲುಷಿತ ಆಗಿದೆ. ಅಂತ ನೀರನ್ನು ಕುಡಿಯೋದ್ರಿಂದ ನಮ್ಮ ಜನರಿಗೆ, ಜಾನುವಾರುಗಳಿಗೆ ಅನೇಕ ರೀತಿಯಾದಂತಹ ಕಾಯಿಲೆಗಳು ನೋಡಿ, ಇವತ್ತು ಕ್ಯಾನ್ಸರ್ ರೇಟ್ ಜಾಸ್ತಿ ಆಗ್ತಾ ಇದೆ, ಕಿಡ್ನಿ ಫೇಲ್ಯೂರ್ ಜಾಸ್ತಿ ಆಗ್ತಾ ಇದೆ, ಬಂಜೆತನ ಜಾಸ್ತಿ ಆಗ್ತಾ ಇದೆ ಮತ್ತು ಅನೇಕ ಮೂಳೆ ಸವೆತ ಹೆಚ್ಚಾಗ್ತಾ ಇದೆ. ಈ ರೀತಿಯಾದಂತ ಅನೇಕ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಕ್ಕಂಥ ಜನರಿಗೆ ಒಂದು ನದಿ ನೀರನ್ನ ಕುಡಿಸುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡಲೇಬೇಕು. ಆ ನಿಟ್ಟಿನಲ್ಲಿ ಜನರು ಎದ್ದರೆ ಮಾತ್ರ, ಜನ ಮುಂದಕ್ಕೆ ಬಂದ್ರೆ ಮನೆಗೊಬ್ಬರಂತೆ ನೀವು ನೀರಾವರಿ ಹೋರಾಟಕ್ಕೆ ಧುಮುಕಿ ಪಕ್ಕದಲ್ಲಿರ್ತಕ್ಕಂಥ ಕೃಷ್ಣಾ ನದಿ ನೀರು ನಿಮ್ಮ ಮನೆಯಲ್ಲಿ ಧುಮುಕ್ತಾಳೆ ಅನ್ನುವಂತ ಒಂದು ಸ್ಲೋಗನ್ ಇಟ್ಕೊಂಡು ಈ ಚಳುವಳಿ ನಡೀತಾ ಇದೆ. ದಯಮಾಡಿ ಎಲ್ಲರೂ ಮನೆಗೊಬ್ಬರಂತೆ ಈ ಹೋರಾಟಕ್ಕೆ ಭಾಗವಹಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಈಗಾಗಲೇ ಜನವರಿ 17ರಂದು ಒಂದು ಬೃಹತ್ ಮಟ್ಟದ ಸಮಾವೇಶ ಮಾಡಬೇಕು ಅಂತ ಇವತ್ತು ನೀರಾವರಿ ಹೋರಾಟಗಾರರು ತೀರ್ಮಾನ ಮಾಡಿದೀವಿ. ಅದರಂತೆ ಈಗಾಗಲೇ ತಾಲೂಕುವಾರು ಪೂರ್ವಭಾವಿ ಸಭೆಗಳನ್ನ ಮಾಡ್ತಾ ಇದೀವಿ. ಈಗ ಮಾಲೂರು ಆಗಿದೆ, ಬಂಗಾರಪೇಟೆ ಆಗಿದೆ, ಈಗ KGF, ನಂತರ 8ನೇ ತಾರೀಕು ಶ್ರೀನಿವಾಸಪುರ, 10ನೇ ತಾರೀಕು ಮುಳಬಾಗಿಲು, ಈಗ ಸಂಪೂರ್ಣವಾಗಿ ಎಲ್ಲ ತಾಲೂಕುಗಳನ್ನ ಒಳಗೊಂಡಂತೆ ಎಲ್ಲಾ ಕಡೆ ಪೂರ್ವಭಾವಿ ಸಭೆಗಳು ಮಾಡಿ ಅವತ್ತು 17ನೇ ತಾರೀಕು ಒಂದು ಬೃಹತ್ ಮಟ್ಟದ ಒಂದು ಸಮಾವೇಶನ ಮಾಡಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವಂತ ಕೆಲಸನ ಅವತ್ತು ಆ ಜಸ್ಟಿಸ್ ಗೋಪಾಲ್ ಗೌಡ್ರ ಮುಖಾಂತರ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇನ್ನಾದ್ರೂ ಈ ಬಯಲುಸೀಮೆ ಜಿಲ್ಲೆಗಳಲ್ಲಿ ಕೋಲಾರ ಜಿಲ್ಲೆ ಬಗ್ಗೆ ಇವತ್ತು ನಾವು ಶಾಶ್ವತವಾಗಿ ನೀರು ಕೊಡಿ ಅಂತ ಕೇಳ್ತಾ ಇದೀವೋ ಈ ಒಂದು ಬೇಡಿಕೆ ಈಡೇರಿಸಬೇಕು. ಮತ್ತೆ KC ವ್ಯಾಲಿ, HN ವ್ಯಾಲಿ ಮತ್ತು ಋಷಭಾವತಿ ನೀರುಗಳನ್ನ ನೀವು 100% ಶುದ್ಧೀಕರಣ ಮಾಡಿ ಕೊಡಬೇಕು ಅನ್ನೋ ನಮ್ಮ ಮೊದಲನೇ ಆಗ್ರಹಕ್ಕೆ ಸರ್ಕಾರ ಮಣಿಲೇಬೇಕು. ಇವುಗಳನ್ನ ಸಂಪೂರ್ಣವಾಗಿ ಶುದ್ಧೀಕರಿಸಬೇಕು ಅನ್ನೋದು ಒಂದು ಬೇಡಿಕೆ ಈಡೇರಿಸಲೇಬೇಕಾಗಿದೆ. ಆಮೇಲೆ ಏನು ನಮ್ಮ ಪಾಲನಾ ನೀರಿದೆ, ಕೃಷ್ಣಾ ನದಿ ನೀರು, ಈ ನೀರನ್ನ ಆಂಧ್ರ ಪ್ರದೇಶದ ಮುಖಾಂತರ ಕುಡಿಯೋ ನೀರು ತರಲಿಕ್ಕೆ ಯಾವುದೇ ಅಡ್ಡಿ ಆತಂಕಗಳಿಲ್ಲ. ನೇರವಾಗಿ ಕುಡಿಯೋ ನೀರು ತರಲಿಕ್ಕೆ ಸರ್ಕಾರಗಳ ಮಧ್ಯೆ ಒಪ್ಪಂದಗಳಾದ್ರೆ ಸಾಕು. ಈ ಯೋಜನೆ ಮೂಲಕ ಈಸಿಯಾಗಿ ಕುಡಿಯೋ ನೀರು ತರುವಂತ ಪ್ರಯತ್ನ ಆಗುತ್ತೆ. ಹಾಗಾಗಿ ಸರ್ಕಾರ ಈ ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಬೇಕು. ಈ ಭಾಗದ ಜನನ ಶುದ್ಧವಾದ ನೀರು ಕೊಟ್ಟು ಈ ಜನರು ಬದುಕಬೇಕು ಅಂತೇಳಿ ನಾನು ಸರ್ಕಾರನ ಆಗ್ರಹ ಪಡಿಸ್ತಾ ಇದ್ದೀನಿ. ಇಡೀ KGF ಜನತೆ, ಸಂಪೂರ್ಣ ಸಂಘಟನೆಗಳು, ಮಹಿಳೆಯರು ಮತ್ತು ಆದಷ್ಟು ಹೆಚ್ಚಿನ ಪ್ರಜ್ಞಾವಂತ ನಾಗರಿಕರು ಈ ಒಂದು ಸಮಾವೇಶಕ್ಕೆ ಬೆಂಬಲ ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕೋಲಾರದಲ್ಲಿ ಆ ಸಮಾವೇಶಕ್ಕೆ ಜಮಾವಣೆ ಆದ್ರೆ ಸರ್ಕಾರಕ್ಕೆ ಒಂದು ದೊಡ್ಡ ಮಟ್ಟದ ಸಂದೇಶ ಹೋಗುತ್ತೆ. ಇದರಿಂದ ನಮ್ಮ ಪ್ರಯತ್ನ ಸಫಲ ಆಗುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. 17ನೇ ತಾರೀಕು ಕೋಲಾರ ಜಿಲ್ಲೆಯಲ್ಲಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಜಲಾಗ್ರಹ ಹೋರಾಟಕ್ಕೆ ಕೋಲಾರ ಜಿಲ್ಲೆಯಲ್ಲಿ ನಡೀತಾ ಇದೆ. ಕೋಲಾರಲ್ಲಿ ಅದಕ್ಕೆ ಪೂರ್ವಭಾವಿಯಾಗಿ ಈ ದಿನ ಜಾರ್ಜಲ್ಲಿ ನಾವೆಲ್ಲ ಪಕ್ಷಾತೀತವಾಗಿ ಸಭೆ ಸೇರ್ಕೊಂಡಿದ್ವಿ, ಪೂರ್ವಭಾವಿ ಸಭೆಗೆ. ಹಾಗಾಗಿ ಎಲ್ಲ KGF ಸಮಸ್ತ ನಾಗರಿಕರು, ಎಲ್ಲ ಸಂಘಟನೆಗಳು ಅಥವಾ ಎಲ್ಲರೂ ಸಮಸ್ತರು ಭಾಗವಹಿಸಬೇಕಾಗಿ ವಾಲಂಟಿಯರ್ಗೆ, ಯಾಕಂದ್ರೆ ಇದೊಂದು ನಮ್ಮ ಜವಾಬ್ದಾರಿ, ನಮ್ಮ ಜಿಲ್ಲೆಯ ಸಮಸ್ಯೆ ಆಗಿರೋದ್ರಿಂದ ನಮ್ಮ ಜವಾಬ್ದಾರಿ ಕೂಡ ಆಗುತ್ತೆ. ದಯವಿಟ್ಟು ಎಲ್ಲರೂ ಭಾಗವಹಿಸ್ಬೇಕಂತ ಹೇಳ್ಬಿಟ್ಟು ಈ ಮೂಲಕ ನಾನು ನಮ್ಗೆಲ್ಲರಿಗೂ ಆಹ್ವಾನಿಸುತ್ತೇನೆ. ಅರ್ಥವನ್ನ ಅರ್ಥ ಮಾಡಿಕೊಂಡವರಿಗೆ ಮಾತ್ರ ಅದು ಗೊತ್ತಾಗುತ್ತೆ, ಬೇರೆ ಯಾರು ಗೊತ್ತಾಗಲಿಲ್ಲ. ಸಾವಿರಾರು ಲಕ್ಷಾಂತರ ಚಳುವಳಿಗಳನ್ನ ದಿನನಿತ್ಯ ನಮ್ಮ ದೇಶದಲ್ಲಿ ನಡೀತಾನೆ ಇದೆ. ಈ ಹೋರಾಟದ ಒಂದು ಭಾಗವಾಗಿ ನಮ್ಮ ರಾಜೇಶ್ ಅವರು, ನಾಗರಾಜ್ ಅವರು ಇವರೆಲ್ಲರೂ ಕೂಡ ಭಾಗವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ನೆನಪನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ತಾಯಿಗೆ ಅಷ್ಟು ವಿದ್ಯೆ ಇಲ್ಲದೇ ಇದ್ರೂ ಕೂಡ
ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಮ್ಮ ಕ್ಷೇತ್ರದ ಪ್ರಮುಖರು ಮತ್ತೆ ಬರೆದಿರ್ತಕ್ಕಂಥವ್ರೆಲ್ಲರೂ ಸೇರಿ ಶಾಸಕರಾಗಿ ಆಯ್ಕೆ ಮಾಡಿದ್ಮೇಲೆ ಇದೇ ನೀರಾವರಿ ಹೋರಾಟದ ಸಮಿತಿ ನಮ್ಮ ನೇತೃತ್ವವನ್ನು ವಹಿಸಿದ ಆಂಜನೇಯ ರೆಡ್ಡಿ ಅವರ ಜೊತೆ ಸೇರಿ ವಿಧಾನಸಭೆಯಲ್ಲಿ ಈ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ಬೇಕು ಅಂತೇಳಿ ವಿಧಾನಸಭೆಯ ಒಳಗಡೆ ಆ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡಿದಂಥ ನೀವು ಗೆಲ್ಲಿದಂಥ ಶಾಸಕರು ಅವತ್ತಿನ ನಮ್ಮ ತಾಯಿಯವರು ಕೂಡ ಇವತ್ತು ದಾಖಲೆಗಳಲ್ಲಿ ಉಳಿದಿರ್ತಕ್ಕಂಥದ್ದು ಕೂಡ ನೀವು ಎಲ್ಲರೂ ಕಂಡಿದ್ದೀರಿ. ನಾನು ಆ ಸಂದರ್ಭದಲ್ಲಿ ಶಾಸಕರಲ್ಲೇ ಇದ್ರೂ ಕೂಡ ಇವರ ಜೊತೆಯಲ್ಲಿ ವಿಧಾನಸಭೆಯಲ್ಲಿ ಸಭೆಗಳು ನಡೆದಂಥ ಸಂದರ್ಭದಲ್ಲಿ, ಶಾಸಕರ ಭವನದಲ್ಲಿ ಸಭೆಗಳು ನಡೆದಂಥ ಸಂದರ್ಭದಲ್ಲಿ, ಕೋಲಾರದಲ್ಲಿ ನಾವು ಮೆಕ್ಕೆ ಸರ್ಕಲ್ನಲ್ಲಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ, ಮತ್ತೆ ದೊಡ್ಡಬಳ್ಳಾಪುರದಿಂದ ಮುಂದೆ ಜನರ ಋಣವನ್ನು ತೀರಿಸಲಿಕ್ಕೆ ಇದೊಂದು ಸದಾವಕಾಶ ಅಂತ ಹೇಳ್ಕೊಂಡು ನಾವು ಭಾಗವಹಿಸ್ತೇವೆ. ಅಷ್ಟು ಬಿಟ್ಟರೆ ಯಾವ ಉದ್ದೇಶವೂ ಅಲ್ಲ. ಇನ್ನು ಉಳಿದ ವಿಷಯಗಳನ್ನ ಆ ಸಮಿತಿಯ ಕಳೆದ ಅವಧಿಯಲ್ಲಿ ಏನೇನಾಯಿತು, ಇದರನ್ನ ಯಾರು ಉಪಯೋಗ ಪಡ್ಕೊಂಡು ಬೇರೆ ಕಡೆ ಎಲ್ಲ ಏನೇನಾಯಿತು ಅನ್ನೋದ್ರ ಬಗ್ಗೆ ಏನೂ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ಬಟ್ ಆಂಜನೇಯ ರೆಡ್ಡಿ ಮತ್ತು ತಂಡ ಏನಿದೆ ಅವತ್ತಿನಿಂದ ಇವತ್ತಿನವರೆಗೂ ಇರುವ ತಂಡದಲ್ಲಿ ನೀವು ಉಳಿದಂಥವರು ನಮ್ಮನ್ನೆಲ್ಲರೂ ಮತ್ತೆ ತಿರುಗಿ ನೀವು ಒಟ್ಟಿಗೆ ಕರ್ಕೊಂಡು ಹೋಗೋದಕ್ಕೆ ಈ ಒಂದು ಪೂರ್ವಭಾವಿಗಳನ್ನು ಮಾಡ್ತಾ ಇದ್ದೀರಿ. ನಮ್ಮ ಇದು ತೋಚಿದ್ದು ಒಂದಿಷ್ಟೇ, ಈ ಪೂರ್ವಭಾವಿ ಸಭೆಯನ್ನ ಕೆಜೆಪಲ್ ಮಾಡಬೇಕು, ಅದಕ್ಕೆ 6ನೇ ತಾರೀಕು ನಿಮ್ಮ ತಾಲೂಕಿನಲ್ಲಿ ನಿಗದಿ ಮಾಡ್ಕೊಂಡಿದ್ದೀವಿ, ನೀವೆಲ್ಲರೂ ಕೂಡ ಇದ್ದು ಅದು ಯಶಸ್ವಿ ಆಗಬೇಕಂತೇಳಿ ಹೇಳಿದ್ರೆ ಅಷ್ಟೇ. ಅದಕ್ಕೆ ನಾವೇನು ನಿಮ್ಮ ಹತ್ರ ಚರ್ಚೆನೇ ಮಾಡಲಿಲ್ಲ. ಯಾಕೆ ಮಾಡ್ತೀರಿ, ಹೇಗೆ ಮಾಡ್ತೀರಿ, ಯಾರ್ಯಾರು ಬರ್ತಾರೆ, ಏನು ಯಾವ ಚರ್ಚೆಗೂ ನಾವು ಹೋಗಲಿಲ್ಲ. ನಮ್ಮ ತಲೆಯಲ್ಲಿ ಉಳಿದಿದ್ದಿಷ್ಟೇ, ಶಾಶ್ವತ ನೀರಾವರಿ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಗೆ ಅಗತ್ಯ. ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಈ ಮೂಲಭೂತ ಸೌಕರ್ಯಗಳನ್ನ ನಾವು ಹೋರಾಟ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಯಾವ ರಾಜಕಾರಣಿ ಆಗಕ್ಕೆ ಸಾಧ್ಯ ಆಗುತ್ತೆ? ಮತ್ತೆ ನಾವು ಯಾಕೆ ಈ ಜನರ ಹತ್ರ ಓಟ್ ಕೇಳಕ್ಕಾಗುತ್ತೆ? ಕನಿಷ್ಠ ಬದ್ಧತೆ, ಆ ಕಮಿಟ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ನಾವ್ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಮ್ಮ ಮೂಲ ಪ್ರಶ್ನೆ. ಹಾಗಾಗಿ ನಿಮ್ಮನ್ನೇನೂ ಪ್ರಶ್ನೆ ಕೇಳಿದ್ರೆ ನಾವು ಈ ಸಭೆಯಲ್ಲಿ ಭಾಗವಹಿಸೋ ಕಾರಣ ಇಷ್ಟೇ, ನಮ್ಮ ಕ್ಷೇತ್ರದ ಜನರ ಪರವಾಗಿ ಜೊತೆಗೆ ಈ ಅಖಂಡ ಜಿಲ್ಲೆಗಳೇನಿದೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ, ಅದರ ಜೊತೆಗೆ ಬೆಂಗಳೂರು ಗ್ರಾಮಾಂತರ, ಈ 3 ಜಿಲ್ಲೆಗಳ ಇವತ್ತಿನ ಪರಿಸ್ಥಿತಿ ನಮ್ಗೆ ಯಾರಿಗೂ ಅರ್ಥನೇ ಆಗಿರ್ತಕ್ಕಂಥ ಒಂದು ಪರಿಸ್ಥಿತಿ ನಾವಿದ್ದೀವಿ. ಕಾರಣ ಏನಂತ ಹೇಳಿದ್ರೆ ನೀರು ಅಂತ ಹೇಳಿ ನೀರು ಕೊಟ್ಟರೆ ಸಾಕು, ಉಳಿದೆಲ್ಲವೂ ನಾವು ತಗೊಂಡ್ಬಿಡ್ತೀವಿ, ಉಳಿದೆಲ್ಲವೂ ನಾವು ತಗೊಳ್ತೀವಿ. ಪ್ರಕೃತಿ ಕೊಡ್ತಕ್ಕಂಥ ಈ ನೀರಿನ ಅನುಭವವನ್ನ ಬೇರೆ ಯಾರೋ ಪಡ್ಕೊಳ್ತಾ ಇದ್ದಾರೆ. ಆದರೆ ನಮಗೆ ಸಿಗ್ತಾ ಇಲ್ವಲ್ಲ ಅನ್ನುವಂಥ ಕೊರಗು ಅನೇಕ ವರ್ಷಗಳಿಂದ ಹೋರಾಟಗಳ ಮೂಲಕ ಜ್ವಲಂತವಾಗಿ ಸಮಸ್ಯೆ ಉಳಿದಿದೆ. ಈ ಸಮಸ್ಯೆ ಬಗೆಹರಬೇಕಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಹೋರಾಟವನ್ನೇ ರೂಪಿಸ್ಕೊಳ್ಬೇಕಾಗ್ತದೆ, ಪಡ್ಕೊಳ್ಬೇಕಾಗ್ತದೆ. ಹಂಗಾಗಿ ಬಂಧುಗಳೇ, ಇದೇ ತಿಂಗಳು 17ನೇ ತಾರೀಕು ಕೋಲಾರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಹೋರಾಟವನ್ನು ಮಾಡಬೇಕು ಅಂತೇಳಿ ಎಲ್ಲರ ನಿಶ್ಚಯ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ತಾಲೂಕಿನಲ್ಲಿ, ನಮ್ಮ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ಪಕ್ಷದ ಮುಖಂಡರು ನಾವೆಲ್ಲರೂ ಒಟ್ಟಾಗಿ ಸೇರೋಣ. ರಾಜಕೀಯದ ಜವಾಬ್ದಾರಿಗಳಿದ್ರೂ ಕೂಡ ಈ ಒಂದು ಸಮಸ್ಯೆಗೆ ನಾವು ಈ ತಾಲೂಕಿನ ಜನ ಅಂತೇಳಿ ಭಾವಿಸ್ಕೊಂಡು ನಮ್ಮ ಜವಾಬ್ದಾರಿ ಹೇಗಿರಬೇಕು ಅಂತೇಳಿ ನಮ್ಮ ಆಂಜನೇಯ ರೆಡ್ಡಿ ಅಣ್ಣವರು ಮುಂದೆ ತಿಳಿಸೋರಿದ್ದಾರೆ. ನಮ್ಮ ತಾಲೂಕಿನಿಂದ ನಾವು ಬರ್ತೀವಿ ಅಂತ ಹೇಳಿದ್ರೆ ನಾವು ಬರ್ತೀವಿ, ಕರೆಕ್ಟ್. ಯಾಕೆ ಬರ್ತೀವಿ, ಯಾವ ರೀತಿ ಬರಬೇಕು, ಅದರ ರೂಪುರೇಷೆಗಳೇನು, ಆಮೇಲೆ ಆ ರೂಪುರೇಷೆಗಳ ಜವಾಬ್ದಾರಿ ಯಾರ್ಯಾರು, ತಾಲೂಕುಗಳಿಂದ, ಹೋಬಳಿಗಳಿಂದ, ಪಂಚಾಯತ್ಗಳಿಂದ, ಗ್ರಾಮಗಳಿಂದ ಮತ್ತು ನಗರ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಅದರ ವ್ಯವಸ್ಥೆನೂ ಕೂಡ ಅಗತ್ಯ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ನಾವು ಬರ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಕೂತಂತವ್ರು ನಾವು ಒಂದು 200 ಜನ ಹೊರಟ್ಬಿಡ್ಬೋದು. 200 ಜನ ಹೊರಟ ತಕ್ಷಣ ಆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತೇಳಿ ನಾವೇ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ದೊಡ್ಡ ಸಂಖ್ಯೆಯಲ್ಲಿ ಹೋಗ್ಬೇಕಂತ ಹೇಳಿದ್ರೆ ಇದೊಂದು ನಾವೆಲ್ಲರೂ ಕೂಡ ಪ್ರಾಕ್ಟಿಕಲ್ ಆಗಿ ನಾವು ಜವಾಬ್ದಾರಿನ ವಹಿಸ್ಕೊಳ್ಬೇಕಾಗ್ತದೆ. ಆ ವಹಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ನಿಮ್ಮೆಲ್ಲರ ಮಧ್ಯೆ ಒಬ್ಬ ಕಾರ್ಯಕರ್ತನಾಗಿ ನಿಮಗೆ ಮಾತು ಕೊಡ್ತೇನೆ. ಈ ಸಮಿತಿ ಏನು ಹೇಳುತ್ತೋ ಅದನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಜವಾಬ್ದಾರಿ ವಹಿಸ್ಕೊಳ್ಳೋಣ. ನಾನು ಅನ್ನುವಂಥದ್ದು ಯಾರು ಏನೂ ಸಾರ್ಥಕ್ಕಾಗೋದಿಲ್ಲ. ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಅಂತೇಳಿ. ಈಗ ನಾನು ಮಾತಾಡಿ ಆಚೆ ಹೋದ್ಮೇಲೆ ಸಂಪಂಗಿನ ಯಾಕೆ ಬಂದ್ರಿ, ನಾವು ಅವ್ರು ಬಂದರೆ ಬರಲ್ಲ, ಇಲ್ಲ ಜ್ಯೋತಿ ಬಸವಣ್ಣ ಬಂದರೆ ನಾವು ಬರಲ್ಲ, ಇಲ್ಲ ತಂಗರಾಜಣ್ಣ ಬಂದರೆ ನಾನು ಬರಲ್ಲ ಅನ್ನುವಂಥ ಕೀಳು ಮನೋಭಾವನೆ ನಮ್ಮಲ್ಲಿ ಯಾವುದೂ ಇರಬಾರ್ದು. ಇದು ಹೋರಾಟ ಇಡೀ ಮನುಷ್ಯ ಕುಲಕ್ಕೆ ಅವರ ಪರವಾಗಿ ನಿಂತು ಹೋರಾಟ ಮಾಡ್ತಕ್ಕಂಥ ವಿಷಯ ಆಗಿರೋದ್ರಿಂದ ಎಲ್ಲವನ್ನು ಮರೆತು ನಾವು ಹೋರಾಟಕ್ಕೆ ಮುಂದಾಳತ್ವವನ್ನು ವಹಿಸ್ಕೊಳ್ಬೇಕಾಗ್ತದೆ. ಆ ಜವಾಬ್ದಾರಿ ನಾವು ತೆಗೆದುಕೊಳ್ಬೇಕಾಗ್ತದೆ.
ನಮ್ಮದು ಬರಡು ಭೂಮಿ ಆಗ್ತಾ ಇದೆ, ಸಕಾಲಕ್ಕೆ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ, ವ್ಯವಸಾಯಕ್ಕೆ ನೀರಿಲ್ಲ. ಹಾಗಾಗಿ ಜೀವನೋಪಾಯಕ್ಕಾಗಿ ಎಷ್ಟೋ ಜನ ಬೆಂಗಳೂರಿಗೆ ಬೇರೆ ಕಡೆಗೆ ಕೂಲೆ ಹೋಗ್ತಾ ಇದ್ದೀವಿ, ವಲಸೆ ಹೋಗ್ತಾ ಇದ್ದೀವಿ. ನಾವು ಭಾರತ ದೇಶದಲ್ಲಿದ್ದೀವಿ. ನಮ್ಮ ಅಂಬೇಡ್ಕರ್ ಸಾಹೇಬರು ನಮಗೆ ಸಂವಿಧಾನದಲ್ಲಿ ನಮಗೆ ಒಂದು ಬದ್ಧತೆ ಕೊಟ್ಟಿದ್ದಾರೆ. ಸೇಫ್ ಡ್ರಿಂಕಿಂಗ್ ವಾಟರ್ ಇಸ್ ಅ ಫಂಡಮೆಂಟಲ್ ರೈಟ್ guaranteed in the Constitution of India. Even Supreme Court also upheld the same statement. ಆದ್ರೂ ನಮಗೆ ಪಂಚಾಯತ್ ರಾಜ್ಗಳಿದೆ, ಕೋಆಪರೇಟಿವ್ ಸೆಕ್ಟರ್ಸ್ ಇದೆ, MLAಗಳು, MP ಗಳು, ರಾಜ್ಯಸಭಾ, ಲೋಕಸಭಾ ಎಲ್ಲ ಜನಪ್ರತಿನಿಧಿಗಳಿದ್ದಾರೆ. ವಿ ದ ಪೀಪಲ್ ಆಫ್ ಇಂಡಿಯಾ. ನಾವೇ ನಮ್ಮ ಸಂವಿಧಾನದ ಬದ್ಧ ಸರ್ಕಾರಗಳನ್ನ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳನ್ನ ಓಟ್ ಮೂಲಕ ನಾವು ಆಯ್ಕೆ ಮಾಡಿ ಕಳಿಸ್ತೀವಿ. ನಾವೇ ಟ್ಯಾಕ್ಸ್ ಕೊಟ್ಟಿರ್ತಕ್ಕಂಥ ಬಡ್ಜೆಟ್ಗಳು ಮಾಡಿ ಅವರು ಜೀವನ ಮಾಡ್ತಾರೆ, ಪಾಲಿಸಿಗಳು ಮಾಡ್ತಾರೆ. ಕನಿಷ್ಠ ಜೀವನ ಮಾಡಲಿಕ್ಕೆ ನಮಗೆ ಕುಡಿಯೋಕ್ಕೆ ನೀರು ಕೊಟ್ಟಿಲ್ಲ ಅಂತಂದ್ರೆ ಯಾಕೆ ಬೇಕು ಈ ಸರ್ಕಾರಗಳು, ಯಾಕೆ ಬೇಕು ಈ ವ್ಯವಸ್ಥೆಗಳು, ಯಾಕೆ ಬೇಕು ಈ ಜನಪ್ರತಿನಿಧಿಗಳು? ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಇವತ್ತು ನಮಗೆ ಸೇಫ್ ಡ್ರಿಂಕಿಂಗ್ ವಾಟರ್ ಕೊಡ್ತಾ ಇಲ್ಲ. ಇವತ್ತು ಅಂತರ್ಜಲ ಇವತ್ತು 2000 ಅಡಿಗಿಂತ ಕೆಳಗಡೆ ಹೋಗಿದೆ. ಆರ್ಸೆನಿಕ್ಕು, ಫ್ಲೋರೈಡು, ಕೋಬಾಲ್ಟು ಮತ್ತೆ ಯುರೇನಿಯಂ ಅಂತ ಎಲ್ಲ ವಿಷಪೂರಿತ ಮೆಟಲ್ಸು, ಹೆವಿ ಮೆಟಲ್ಸ್ ಇವತ್ತು ನಮ್ಮ ಮೈ ಸೇರಿಬಿಟ್ಟು ಎಲ್ಲ ಪಾಯ್ಸನಸ್ ಆಗ್ತಾ ಇದೆ. ಮಕ್ಕಳಿಗೆ ಇವತ್ತು ಬಂಜತನ ಬರ್ತಾ ಇದೆ, ಮಕ್ಕಳಾಗ್ತಾ ಇಲ್ಲ, ಹಾರ್ಟ್ ಅಟ್ಯಾಕ್ಗಳಾಗ್ತಾ ಇದೆ, ಕಿಡ್ನಿ ಸ್ಟೋನ್ಸ್ ಆಗ್ತಾ ಇದೆ, ಕಿಡ್ನಿ ಫೇಲ್ಯೂರ್ ಆಗ್ತಾ ಇದೆ, ಡೆಂಟಲ್ ಫ್ಲೋರಿಸಿಸ್, ಸ್ಕೆಲ್ಟಲ್ ಫ್ಲೋರಿಸಿಸ್, ಸ್ಕೂಲ್ನಲ್ಲಿ ಇವತ್ತೆಲ್ಲ ಕಲರ್ ಬರ್ತಾ ಇದೆ ಇವತ್ತು ಆರ್ಸೆನಿಕ್ ಪಾಯ್ಸನಿಂದ. ಇಂಥ ಪರಿಸ್ಥಿತಿ ಇದ್ರೂ ಈ ನಾಗರಿಕ ಸಮಾಜದಲ್ಲಿ, ವೈಜ್ಞಾನಿಕ ಯುಗದಲ್ಲಿ, ಜಾಗತಿಕ ಮಟ್ಟದಲ್ಲಿ ಏನು ಮಾಡ್ತಾ ಇದೆ ಸರ್ಕಾರಗಳು? ಯಾಕೆ ಬೇಕು ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು? ಬಂಧುಗಳೇ, ಅರ್ಥ ಮಾಡ್ಕೊಳ್ಳಿ ಇದನ್ನ. ತಾವು ಹೋರಾಟವನ್ನು ಲೀಡರ್ಶಿಪ್ ನೀವು ತಗೊಂಡಿದ್ದೀರಾ. ನಿಮ್ಮ ಜೊತೆಗೆ ನೋಡಿ ಎಷ್ಟು ಜನ ಡೈನಮಿಕ್ ಸೋಲ್ಜರ್ಸ್ ಇದ್ದಾರೆ ನಿಮ್ಮ ಜೊತೆಗೆ. ನಾವೆಲ್ಲ ಇರ್ತೀವಿ ನಿಮ್ಮ ಜೊತೆಗೆ, ಅವ್ರ ಜೊತೆಗೆ ನಾವೆಲ್ಲ ಇರೋಣ. ಅವರು ಇದಕ್ಕೆ ರೂಪರೇಖೆಗಳನ್ನು ಯಾವ ಥರ ಹೋರಾಟ ಮಾಡಬೇಕು ಎಲ್ಲ ಅವ್ರು ಮಾಡ್ತಾರೆ. ನಾವು ನಿಮ್ಮ ಜೊತೆಗೆ ಇರ್ತೀವಿ. ಒಟ್ಟು ಫುಲ್ ಓಲಾಟದಾಗಿ ನಮ್ಮ ನಗುಮುಖ ನೋಡಿ ಒಬ್ಬೊಬ್ಬರು ಎಷ್ಟು ಚೆನ್ನಾಗಿ ನಡ್ತಾರೆ. ಇಂಥವರೆಲ್ಲ ನಿಮ್ಮ ಜೊತೆಗೆ ಇರ್ತೀವಿ ಅಂತ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಮತ್ತು ಕೋಲಾರ ಜಿಲ್ಲಾ ಒಕ್ಕಲಿಗ ಸಂಘದ ನಿರ್ದೇಶಕರು ಮತ್ತು ರೋಟರಿ ಸಂಘದಲ್ಲಿ ಝೋನ್ ಗವರ್ನರ್ ಇದ್ದಾರೆ. ಈಗಾಗಲೇ ಶಾಶ್ವತ ಹೋರಾಟದ ಸಮಿತಿ ಪರವಾಗಿ ನಮ್ಮ ಮರಳಿ ಪ್ರಕಾಶ್ ಅವರು ಬಹಳ ವಿವರವಾಗಿ ಎಲ್ಲ ಮಾತನಾಡಿದ್ದಾರೆ. ಆಮೇಲೆ ಅನೇಕ ಇವತ್ತಿಲ್ಲಿ ಏನು ಭಾಗವಹಿಸಿದ್ದಾರೆ ಎಲ್ಲ ಶಾಶ್ವತ ಹೋರಾಟ ಸಮಿತಿ ಎಲ್ಲ ಒಂದು ನಾಯಕರೇ ಅಂತ ನಾನು ಅದನ್ನು ಭಾವಿಸ್ತಾ ಇದ್ದೀನಿ. ಈಗಾಗಲೇ ಹೆಚ್ಚು ಸಮಯ ಆಗಿರೋದ್ರಿಂದ ನಾವು ಸತತವಾಗಿ ಕೋಲಾರ ಜಿಲ್ಲೆಯಲ್ಲಿ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಶಾಶ್ವತ ಹೋರಾಟದ ಬಗ್ಗೆ ಹಲವಾರು ಹೋರಾಟಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಇದ್ರ ಬಗ್ಗೆ ಇವತ್ತು ಅದರ ನೇತೃತ್ವವನ್ನು ನಮ್ಮ ಚಿಕ್ಕಬಳ್ಳಾಪುರ ಒಂದು ಇದರಲ್ಲಿ ಆಂಜನೇಯ ದೇವರ ನೇತೃತ್ವದಲ್ಲಿ ಹಲವಾರು ಹೋರಾಟಗಳಾಗಿದೆ. ಅವ್ರ ಜೊತೆಯಲ್ಲಿ ನಾವು ಕೂಡ ಹೋರಾಟಗಳಲ್ಲಿ ಭಾಗವಹಿಸಿದ್ದೀವಿ. ಆದರೆ ಏನೋ ಒಂದು ಸಾಧನೆ ಮಾಡೋಕ್ಕಾಗಿಲ್ಲ ಅಂತಕ್ಕಂಥ ಒಂದು ದುಃಖ ಅಳುವು ಅನ್ನೋದೊಂದು ಇದೆ ಮನಸ್ಸಿಗೆ. ಆದರೆ ಇವಾಗ ಎಲ್ಲರೂ ಒಂದು ಕಾಲ ಕೂಡಿ ಬಂದಿದೆ. ಯಾಕೆಂದರೆ ಇವತ್ತು ಆಂಧ್ರ ಗಡಿ ಪ್ರದೇಶದಲ್ಲಿ 700 ಕಿಲೋಮೀಟರಲ್ಲಿ ಅವರು ಅಲ್ಲಿಂದ ಒಂದು ಪೈಪ್ ಲೈನ್ ಹಾಕೊಂಡು ನೀರಾವರಿ ಯೋಜನೆಗಳನ್ನ ಹೇಗೆ ಅನುಷ್ಠಾನಕ್ಕೆ ತಂದಿದ್ದಾರೆ, ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇವತ್ತು ನಮ್ಮ ಹೋರಾಟ ಎಷ್ಟು ಭದ್ರವಾಗಿರ್ತದೆ, ಎಷ್ಟು ಗಟ್ಟಿಯಾಗಿರ್ತದೆ, ಸರ್ಕಾರದ ಮಟ್ಟಕ್ಕೆ ನಾವು ತರುವಂತ ಹೋರಾಟವನ್ನು ಮಾಡಿದಾಗ ಮಾತ್ರ ನಮಗೆ ಒಂದು ಬಲ ಸಿಗುತ್ತೆ. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145.